ಹೇಳಿದ್ರೆ ಮಹಾವೀರಂದು ಮತ್ತು ಬುದ್ಧಂದು ನಾವು ಅದನ್ನು ಸಪ್ರೇಟ್ ಕ್ವಶನ್ ಕೊಡ್ತಾರೆ, ಸಪ್ರೇಟ್ ಆನ್ಸರ್ ಮಾಡ್ತಿದ್ವಿ. ನಾವು ಸೇಫ್ ಝೋನಲ್ಲಿ ಕ್ವಶನ್ ಆನ್ಸರ್ ಮಾಡಿ ಬಂದುಬಿಡ್ತಿದ್ವಿ. ಸೊ ಇದು ನೋಡಿ ಹೆಂಗಿದೆ ಕ್ವಶನ್ನು. ಗೌತಮ ಬುದ್ಧನು ಮೊಟ್ಟ ಮೊದಲು ಬೋಧನೆಯು ಧರ್ಮ ಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿತ್ತು. ಆಯಿತಾ, ಇದು ಕರೆಕ್ಟ್ ಇದೆ ಕ್ವಶನು. ಗೌತಮ ಬುದ್ಧ ಪಂಚಪ್ರತಿಜ್ಞೆ ಬೋಧಿಸಿದನು. ಸೊ ಇದು ಪಂಚಪ್ರತಿಜ್ಞೆ ಮಹಾವೀರ ಬೋಧಿಸಿದ್ದು. ಇವತ್ತು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಇಯರ್ ಗೊತ್ತಿರಬೇಕು ನಿಮಗೆ. ಒಂದೆರಡು ಮಿಸ್ ಆಯಿತು ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ನಾವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಧ್ಯಾಹ್ನದ ಸ್ಟಡಿ ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಒಂದು 2:30 ಅಷ್ಟೊತ್ತಿಗೆ ಮಲ್ಕೊಂಡು ಮತ್ತು 3 o'clockಗೆಲ್ಲ ಎದ್ಬಿಡ್ತೀನಿ. ಕೆಲವು ಸಲ 3:30 ಆಗುತ್ತೆ. ಸೊ ಇವಾಗ 3:15 ಆಗಿದೆ. ಇವಾಗ ಎದ್ದು ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮತ್ತೆ ನಿದ್ದೆ ಬರ್ತಾಯಿದೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಟೀ ಮಾಡಿಕೊಂಡು ಓದಲಿಕ್ಕೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ನಾನು ಸೋಷಲ್ನೇ ಓದ್ಕೊಳ್ತಾ ಇದ್ದೀನಿ. ಬಿಕಾಸ್ ಡಿಸ್ಕ್ರಿಪ್ಟಿವ್ ಇರಲ್ಲ, ಬರೀ MCQ ಮಾತ್ರ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಮಾತ್ರ ಇರುತ್ತೆ ಅಂತ ಹೊಸ ನ್ಯೂಸ್ ಕೇಳಿಸ್ತಾ ಇದೆ. ಈ ಸಲ ಏನಂತ ಗೊತ್ತಿಲ್ಲ, ವಿಘ್ನದ ಮೇಲೆ ವಿಘ್ನ. ಲಾಸ್ಟ್ ಟೈಮ್ 2022 GPSTR ಬರೆಯುವಾಗ ಈ ಥರದ್ದು ಏನೂ ನ್ಯೂಸ್ ಇರಲಿಲ್ಲ. ಹಳೆ ರೂಲ್ಸ್ ಏನಿತ್ತು ಅದೇ ಬಂತು. ಆ್ಯಂಡ್ HSTR, PSTR ಈ ಥರ ಪೋಸ್ಟ್ಗಳು ಬೈಫರ್ಕೇಷನ್ಸು ಇರಲಿಲ್ಲ. ಒಂದು ಪೋಸ್ಟ್ ಇತ್ತು GPSTR, ಅದಕ್ಕೆ ಸೋಷಲು, ಇಂಗ್ಲೀಷು, ಸೈನ್ಸು, ಮ್ಯಾಥ್ಸು ಅಂತ ಡಿವೈಡ್ ಮಾಡಿದರು. ಅದು ಬಿಟ್ಟರೆ ಎಲ್ಲ ಸೇಮ್ ಇತ್ತು. ಬಟ್ ಈ ಸಲ ಯಾವಾಗ ಕಾಲ್ಫರ್ ಆಗುತ್ತೆ ಅಥವಾ ಯಾವಾಗ ಕಾಲ್ಫರ್ ಆಗುತ್ತೆ ಅನ್ನೋ ನ್ಯೂಸ್ಗಳು ಕೇಳಿ ಬರ್ತಾ ಇದೆ. ಆವಾಗಿಂದ ಇವಾಗಿನ ತನಕನೂ ಬರೀ ನಮಗೆ ಕನ್ಫ್ಯೂಷನ್ ಮಾಡೋದು, ಬರೀ ನಮ್ಮ ಜೊತೆಗೆ ಆಟ ಆಡೋದೇ ಆಗೋಗ್ಬಿಟ್ಟಿದೆ ಇವರಿಗೆ. ಫಸ್ಟ್ ಹೇಳ್ತಾರೆ ಡಿಸ್ಕ್ರಿಪ್ಟಿವ್ ಇದೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಡಿಸ್ಕ್ರಿಪ್ಟಿವ್ ಇಲ್ಲ ಅಂತ, ಬರೀ ಆಬ್ಜೆಕ್ಟಿವ್ ಟೈಪೇ ಅಂತ. ಸೊ ಇವ್ರಿಗೆ ಎಕ್ಸಾಮು ಬರೆದು ನಮ್ಮಂಥ ನಿರುದ್ಯೋಗಿಗಳ ಕಷ್ಟ ಗೊತ್ತಿದ್ದರೆ ಈ ರೀತಿ ಎಲ್ಲ ಆಟ ಆಡ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಹೇಳಿದ್ರು PSTR ಪೋಸ್ಟ್ ತುಂಬ ಇದೆ ಅಂತ. ಹಾಗಾಗಿ ನಂತರ ಎಷ್ಟೊಂದು ಜನ PSTR ಆಕಾಂಕ್ಷಿಗಳು ಸೈನ್ಸು, ಮ್ಯಾಥ್ಸು ಎಲ್ಲ ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ರೆಡಿ ಸಿಲೆಬಸ್ನೇ ಕಂಪ್ಲೀಟ್ ಮಾಡಿದ್ರು. ನಾನಂತೂ ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೆ, ಸೈನ್ಸು ಮತ್ತು ಮ್ಯಾಥ್ಸು. ಲಾಸ್ಟ್ ಮೂಮೆಂಟಲ್ಲಿ ಕಷ್ಟ ಆಗುತ್ತೆ ಅಂತ. ಬಟ್ ಇವಾಗ ಬರೀ 100 ಪೋಸ್ಟು ಅಂದರು. ಅದನ್ನು ಬಿಟ್ಟು ಸೋಷಲ್ ಇಟ್ಕೊಂಡು ಓದಲಿಕ್ಕೆ ಇವಾಗ ಒಂದ್ಸಲ ಹೇಳ್ತಾರೆ ಡಿಸ್ಕ್ರಿಪ್ಟಿವ್ ಇದೆ ಅಂತ, ಒಂದ್ಸಲ ಹೇಳ್ತಾರೆ ಆಬ್ಜೆಕ್ಟಿವ್ ಇದೆ ಅಂತ. ಯವ್ವ, ನನಗಂತೂ ಓದಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ ಕೆಲವು ಸಲ. ಫ್ರೆಂಡ್ಸ್, ಅದು ಏನೇ ಇರಲಿ, ಯಾರು ಡಿಮೋಟಿವೇಟ್ ಮಾತ್ರ ಆಗಬೇಡಿ. ಚೆನ್ನಾಗಿ ಓದ್ಕೊಳ್ಳಿ. ಯಾಕೆಂದರೆ ಪ್ರಿಪ್ರೇಷನ್ ಮಾಡೋದು ಮಾತ್ರ ನಮ್ಮ ಕೈಯಲ್ಲಿರೋದು. ಈಗಂತೂ 2 months ನಮ್ಮ ಕೈಯಲ್ಲಿದೆ. ಸೊ ಚೆನ್ನಾಗಿ ಓದ್ಕೊಳ್ಳೋಣ ಅನ್ನೋದಷ್ಟೇ ನಾನು ಹೇಳೋದು. ಸೊ ನೀವು ಯಾರಿಗಾದರೂ ಗೊತ್ತಿದ್ದರೆ 2024 TT ಅಟೆಂಡ್ ಮಾಡಿದವರಿದ್ದರೆ ಮತ್ತು 2022 GPSTR ಎಕ್ಸಾಮ್ ಅಟೆಂಡ್ ಮಾಡಿದವರಿದ್ದರೆ ಅವರಿಗೆ ಗೊತ್ತಿರುತ್ತೆ ಈ ಸಲ ಯಾವ ರೀತಿ ಕ್ವಶನ್ಸು ಸೋಷಿಯಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ. ಇವಾಗ 4 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 1 ತಪ್ಪಾಗಿರುತ್ತೆ. ಆ ತಪ್ಪನ್ನು ಕಂಡುಹಿಡೀರಿ ಅಂತ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ 4 ಸೆಂಟೆನ್ಸ್ ಕೊಟ್ಟು ಇದು ಯಾರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅದನ್ನು ನೀವು ಹೇಳಿ ಅಂತ ಹೇಳಿ ಇರ್ಬೋದು. ನೀವು 2024 ಕ್ವಶನ್ ಪೇಪರ್ನ ಒಂದು ಸಲ ತೆಗೆದು ನೋಡಿ. ಅದರಲ್ಲಿ ಬರೀ ನಿಮ್ಗೆ ಆಬ್ಜೆಕ್ಟಿವ್ ಅಂದರೆ 1 ವರ್ಡ್ ಆನ್ಸರ್ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ನಿಮಗೆ ಒಂದು ಕಾನ್ಸೆಪ್ಟ್ ಮೇಲೆ ಪೂರ್ತಿ ನಿಮಗೆ ಅರ್ಥ ಆಗಿರಬೇಕು, ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ವರ್ಷ GPSTR ಮತ್ತು HSTR ನಾನು ಆ ಥರ ಕ್ವಶನ್ಸ್ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಕ್ವಶನ್ ಹಾಗೂ ಕೊಟ್ಟರೆ ನಾವು ಅಟೆಂಡ್ ಮಾಡೋಷ್ಟು ಸಾಮರ್ಥ್ಯ ನಮಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಇದರಿಂದ ನಮಗೆ ಕಂಟೆಂಟ್ ನಾಲೆಡ್ಜು ಸಿಕ್ಕತ್ತೆ. ಆಬ್ಜೆಕ್ಟಿವ್ ಕೊಟ್ಟರೆ ಆಬ್ಜೆಕ್ಟಿವ್ ಥರನೂ ಬರಿಬೋದು. ಅಂದರೆ 1 ವರ್ಡ್ ಆನ್ಸರ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನೂ ಬರಿಬೋದು. ಜೊತೆ ಕಾಂಟೆಂಟ್ ನಾಲೆಡ್ಜ್ ಇದ್ದರೆ ಕ್ವಶನ್ ಹೆಂಗೆ ಕೊಟ್ಟರು ನಾವು ಅಟೆಂಡ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ವಿಶ್ವಸಂಸ್ಥೆ ಬಗ್ಗೆ ಕೇಳಿದ್ದಾರೆ ಕ್ವಶನ್ನು. ಅದು ಹೇಗೆ ಅಂದರೆ ಸಂಸ್ಥೆ ಶಬ್ದ ಫಸ್ಟ್ ಯಾರು ಹೇಳಿದರು ಮತ್ತು ಅದರ ಭದ್ರತಾ ಸಮಿತಿ ಶಾಶ್ವತ ಸದಸ್ಯರು ರಾಷ್ಟ್ರಗಳ ಎಷ್ಟಿದೆ ಅಂತ. ಅದರಲ್ಲಿ ಅಮೇರಿಕ ಕೊಟ್ಟಿದ್ದಾರೆ, ರಷ್ಯಾ ಕೊಟ್ಟಿದ್ದಾರೆ, ಜೊತೆಗೆ ಇಂಗ್ಲೆಂಡ್ ಬದಲು ಇಟಲಿ ಕೊಟ್ಟಿದ್ದಾರೆ. ಅದು ಸೆಂಟೆನ್ಸ್ ತಪ್ಪು. ನಾವು ಹೇಳಬೇಕು ಇದರಲ್ಲಿ 3 ಸೆಂಟೆನ್ಸ್ ಮಾತ್ರ ಸರಿ ಇದೆ ಅಂತ. ಸೊ ಈ ರೀತಿ 1 ಮಾತ್ರ ಸರಿ, 2 ಮಾತ್ರ ಸರಿ, 3 ಮಾತ್ರ ಸರಿ, ಈ ರೀತಿ ಆಪ್ಷನ್ಸು. ಸೊ ಈ ರೀತಿ ಎಲ್ಲ ಕಾಂಪ್ಲಿಕೇಶನ್ ಇರ್ಬೋದು. ಯಾಕೆಂದರೆ ಸೋಷಲ್ಲು 1, 2 ಸಲ 3 ಸಲ ಓದಿದರೆ ಆರಾಮಾಗಿ ಆಬ್ಜೆಕ್ಟಿವ್ ನಾವು ಅಟೆಂಡ್ ಮಾಡ್ಬೋದು. ಬಟ್ ಈ ರೀತಿ ಕಾಂಪ್ಲಿಕೇಶನ್ಸ್ ಇರೋ ಕ್ವಶನ್ಸ್ ಕೊಟ್ಟರೆ ನಾವು ಹೆಂಗೆ ಅಟೆಂಡ್ ಮಾಡ್ಬೋದು ಅನ್ನೋದು ನಾವು ಮೊದಲೇ ಪ್ರಿಪೇರ್ ಆಗೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ಆಪ್ಷನು, MCQsನ ಜಾಸ್ತಿ ಅಟೆಂಡ್ ಮಾಡಬೇಕು. ಲೈಕ್ ನಿಮಗೆ 2024 ಹಿಡಿದು 25 ಮತ್ತು ಅದಕ್ಕಿಂತ ಹಿಂದಿದ್ದು 2017 ಕೂಡ ತುಂಬ ಅಪ್ಡೇಟೆಡ್ ಕ್ವಶನ್ಸ್ ಇಲ್ಲ. ಸೊ
ಅದನ್ನು ಕೂಡ ನೀವು ಅಟೆಂಡ್ ಮಾಡೋದ್ರಿಂದ ಜೊತೆಗೆ ನಾನು ಇನ್ನೊಂದು ಟ್ರಿಕ್ ಹೇಳ್ತೀನಿ. ಇದರಲ್ಲಿ ನಾನು ಯಾವ ರೀತಿ MCQ ಕ್ವಶನ್ಸ್ನ ಎಲ್ಲಿ ನೋಡ್ಕೊಂಡು ಈ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಶೀಟಲ್ಲಿ ಬರ್ಕೊಂಡಿದ್ರೆ ಆಚೆ ಈಚೆ ಹೋಗ್ಬಿಡತ್ತೆ ಅಂತ ನಾನು ಸುಮ್ಮನೆ ಅಲ್ಲೇ ಪಿನ್ ಮಾಡ್ತಾಯಿದ್ದೀನಿ. ಸೊ ನಂಗೆ ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಪ್ರತಿ ಲೆಸನ್ ಆದಮೇಲೆ ಈ ರೀತಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೋಷಿಯಲ್ ಮಾತ್ರ ಮಾಡಿದ್ದೀನಿ ಈ ಥರ, ಇನ್ನೂ ಉಳಿದಿದ್ದು ಯಾವುದೂ ಮಾಡಲಿಲ್ಲ. ಸೊ MCQ ಅಟೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ತುಂಬ ಜನ ನಾನು ಇಂಟರ್ವ್ಯೂ ನೋಡಿದ್ದೀನಿ. MCQ ಈಸಿ ಆಗಬೇಕು ಅಂದರೆ ಇರೋದು ಒಂದೇ ಒಂದು ದಾರಿ, MCQ ಜಾಸ್ತಿ ಅಟೆಂಡ್ ಮಾಡಿ. ನೀವು ಓದುವಾಗ ಪ್ರಾಕ್ಟೀಸ್ ಮಾಡುವಾಗನೇ MCQ ಜಾಸ್ತಿ ಅಟೆಂಡ್ ಮಾಡಿ ಅಂತಾರೆ. ಫ್ರೆಂಡ್ಸ್, ನಾನು ಸೋಷಿಯಲ್ಲು 2022 GPSTR ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿರಿ, ಇದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ದೇವ್ರ ಅಂತ ಇದನ್ನು ನಾವು ಮ್ಯಾಚ್ ಮಾಡಬೇಕು. ಸೆಕೆಂಡ್ ನೋಡಿ, ಇದು ಕೊಂಕಣ ಮೊಹಮ್ಮದ್ ಗವಾನ್ ಬಗ್ಗೆ ಕ್ವಶನ್ ಕೊಟ್ಟಿದ್ದಾರೆ. 4 ಸೆಂಟೆನ್ಸ್ ಇರುತ್ತೆ. 4 ಸೆಂಟೆನ್ಸಲ್ಲಿ ಇವ್ರು ಯಾರು ಅಂತ ನಾವು ಗೆಸ್ ಮಾಡಿ ಆನ್ಸರ್ ಬರೀಬೇಕು. ಇದು ಮೊಹಮ್ಮದ್ ಗವಾನ್ ಬಗ್ಗೆ. ಸೊ ನೆಕ್ಸ್ಟ್ ನೋಡಿ, ಇದಾದರೂ ಸ್ವಲ್ಪ ಪರವಾಗಿಲ್ಲ. ನಾನು 2024 TT ಕ್ವಶನ್ ಪೇಪರ್ ತೋರಿಸ್ತೀನಿ ನೋಡಿ. ಸೊ ಕ್ವಶನ್ ಹೆಂಗಿದೆ ಅಂತ ನೋಡಿ. ಇವಾಗ ನಮಗೆಲ್ಲರಿಗೂ ಕನ್ಫ್ಯೂಷನ್ ಆಗೋ ಪಾರ್ಟ್ ಏನಂತ ಹೇಳಿದ್ರೆ ಮಹಾವೀರಂದು ಮತ್ತು ಬುದ್ಧಂದು. ನಾವು ಅದನ್ನು ಸಪ್ರೇಟ್ ಕ್ವಶನ್ ಕೊಡ್ತಾರೆ, ಸಪ್ರೇಟ್ ಆನ್ಸರ್ ಮಾಡ್ತಿದ್ವಿ. ನಾವು ಸೇಫ್ ಝೋನಲ್ಲಿ ಕ್ವಶನ್ ಆನ್ಸರ್ ಮಾಡಿ ಬಂದುಬಿಡ್ತಿದ್ವಿ. ಸೊ ಇದು ನೋಡಿ ಹೆಂಗಿದೆ ಕ್ವಶನ್ನು. ಗೌತಮ ಬುದ್ಧನು ಮೊಟ್ಟ ಮೊದಲು ಬೋಧನೆಯು ಧರ್ಮ ಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿತ್ತು. ಆಯಿತಾ, ಇದು ಕರೆಕ್ಟ್ ಇದೆ ಕ್ವಶನು. ಗೌತಮ ಬುದ್ಧ ಪಂಚಪ್ರತಿಜ್ಞೆ ಬೋಧಿಸಿದನು. ಸೊ ಇದು ಪಂಚಪ್ರತಿಜ್ಞೆ ಮಹಾವೀರ ಬೋಧಿಸಿದ್ದು. ಇಲ್ಲಿ ಗೌತಮ ಬುದ್ಧ ಅಂತ ಕೊಡ್ತಾರೆ. ನಮ್ಗೆ ಕನ್ಫ್ಯೂಷನ್ ಆಗೋ ಪಾರ್ಟು ಮಹಾವೀರಂದು ಗೌತಮ ಬುದ್ಧಂದು ಎರಡೂ ಕ್ಲಬ್ ಮಾಡಿ ಕೊಟ್ಟರು ಅಂದರೆ 70% ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ನಮ್ಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಲ್ಲೇ ಅವರು ಕ್ವಶನ್ನ ತೆಗೆದಿದ್ದಾರೆ. ಸೊ ಇನ್ನೊಂದು ಕ್ವಶನ್ ತೋರಿಸ್ತೀನಿ ನೋಡಿ. ಈ ಕಾಯ್ದೆಗಳು ಯಾವಾಗ ಕಾಯ್ದೆಗಳು ಬಂತು? ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ. ಇಯರ್ ಗೊತ್ತಿರಬೇಕು ನಮಗೆ. 1-2 ಮಿಸ್ ಆಯಿತು ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ನಾವು ಈ ಥರ ಕ್ವಶನ್ಸ್ನ ಈ ವರ್ಷ GPSTR ಮತ್ತು HSTRಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದರೆ ತುಂಬ ಕಾಂಪ್ಲಿಕೇಶನ್ ಇದೆ. 1 ಲೈನ್ ಕ್ವಶನ್ಗೆ ಒಂದು ವರ್ಡ್ ಆನ್ಸರ್ ಬರುತ್ತೆ ಅನ್ನೋದು ತಪ್ಪು. ಸೊ ನನ್ನ ಪ್ರಕಾರ ಇವಾಗ ನೋಡಿ, ಸಮಾನತೆ ಹಕ್ಕು ಎಲ್ಲ ವಿಧಿಗಳು ಕೊಟ್ಟಿದ್ದಾರೆ 14ರಿಂದ 18. 2 ವಿಧಿ ಗೊತ್ತಿದ್ದು 2 ವಿಧಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದ್ರಲ್ಲಿ ನಮಗೆ ಮಾರ್ಕ್ಸು ಬರಲ್ಲ. ಸೊ ನಮ್ಮದು ಪ್ರಿಪ್ರೇಷನ್ ಹೆಂಗಿರಬೇಕು ಅಂದರೆ 360 ಡಿಗ್ರಿ ಪ್ರಿಪ್ರೇಷನ್ ಅಂತಾರಲ್ಲ ಹಂಗಿರಬೇಕು. ಹಾಗಿದ್ರೆ ಮಾತ್ರ ನಾವು ಇದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ. ಕಷ್ಟ ಆಗುತ್ತೆ ಅಟೆಂಡ್ ಮಾಡೋದು ಅಂತ ಹೇಳೋರಿಗೆ ನನ್ನ ಹತ್ರ ಒಂದು ಸಣ್ಣ ಸೊಲ್ಯೂಷನ್ ಇದೆ. ಸೊ ಏನಂದರೆ ಇದು ನಾನು ಎಲ್ಲ ಇದರೊಳಗೂ ಅಷ್ಟೇ ಈ ಥರ ಬರ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ನಾನು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಈಗ ನಾನು ಇಲ್ಲೇ ಒಂದು ಸಣ್ಣ ಎಕ್ಸ್ಟ್ರಾ ಏನೇನು ಪಾಯಿಂಟ್ ಇದೆ ಅದನ್ನೆಲ್ಲ ಬರ್ಕೊಂಡ್ಬಿಡ್ತೀನಿ. ಸೊ ಇದು ನೋಡಿ, ಗೂಗಲ್ ಜೆಮಿನಾದಲ್ಲಿ ನೋಡಿಕೊಂಡು ನಾನು ಮಾಡ್ಕೊಂಡಿರೋದು. ಅಂದರೆ ಇದರೊಳಗೆ ಇಲ್ಲದೇ ಇರೋವಂಥ ಸಣ್ಣ ಟಾಪಿಕ್ನ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ಥರ ಮಾಡ್ಕೊಳ್ಬೋದು. ಜಸ್ಟ್ ಗೂಗಲಲ್ಲೇ ಟೈಪ್ ಮಾಡಿ ಗೂಗಲ್ ಜೆಮಿನಾ ಅಂತ. ಅದರಲ್ಲಿ ಬೇರೆದೊಂದು ಗೂಗಲ್ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ಒಂದು ಮೈಕ್ ಥರ ಇರುತ್ತೆ. ಇವಾಗ ನೀವು ವಾಟ್ಸಪ್ ಚಾಟ್ ವಾಯ್ಸ್ ಚಾಟ್ ಎಲ್ಲ ಮಾಡ್ತಾ ಇರ್ತೀರಲ್ಲ, ಹಾಗೆ ಮೈಕ್ ಚಿತ್ರ ಇರುತ್ತೆ. ಆ ಮೈಕ್ ಚಿತ್ರದ ಮೇಲೆ ನಿಮಗೆ ಇವಾಗ ನಾನು ಓದ್ತಾ ಇರೋದು ನೋಡಿ, ಇವಾಗ ವಿಜಯನಗರ ಸಾಮ್ರಾಜ್ಯದ ಪಾಠ ನೋಡಿ, 9th ಸ್ಟ್ಯಾಂಡರ್ಡು. ಓಕೆ ಇದೇ ಹೇಳ್ತೀನಿ ನೋಡಿ, 6ರಿಂದ 14ನೇ ಶತಮಾನದ ಭಾರತ. ನೀವು ಇದೇ ಲೆಸನ್ ಇದ್ದು ಹೇಳಿದ್ರು ಸಾಕು. ಅದಕ್ಕೆ 9th ಸ್ಟ್ಯಾಂಡರ್ಡ್ DSCRT ಬುಕ್ಕು 6ರಿಂದ 14ನೇ ಶತಮಾನದ ಭಾರತ ಪಾಠದ ಪ್ರಶ್ನೋತ್ತರಗಳು ಅಂತ ಕೊಟ್ಟರು ನಡೆಯುತ್ತೆ. ಭಾರತ ಪಾಠದ MCQs ಅಂತ ಕೊಟ್ಟರು ನಡೆಯುತ್ತೆ. ಯಾರೆಲ್ಲ HSTR ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು NCERT ಇದನ್ನು ಕೂಡ ನೀವು ಈ ರೀತಿ ಮಾಡಿದ್ರೆ ಕ್ವಶನ್ಸ್ ಎಲ್ಲ ಬರುತ್ತೆ. ಅದನ್ನು ನೋಡ್ಕೊಂಡು ನಾನು ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೆ. ನೋಡಿರಿ, ಕರ್ನಾಟಕ ಪ್ರಾಕೃತಿಕ ವೈವಿಧ್ಯ ಅಂತ ಕೊಟ್ಟಿದೆ ಇದೇ ಲೆಸನು. ಈ ಲೆಸನಿಂದ ನೀವು ಹಾಕಿದ್ರು ಹೆಡ್ಲೈನು, ಇದ್ರದ್ದು MCQ ಮತ್ತು DSCRT ಮತ್ತು NCERT ಎರಡೂ ಆಪ್ಷನ್ ನೀವು ಬೇಕಾದರೆ ಕ್ಲಿಕ್ ಮಾಡಿದ್ರು ಕೂಡ ಈ ಥರದ್ದು ಬರುತ್ತೆ. ಈ ಥರ ಕ್ವಶನ್ಸ್ ಎಲ್ಲ ಬರ್ಕೊಂಡ್ಬಿಟ್ವಿ ಅಂದರೆ ನಾವು ಜಾಸ್ತಿ MCQ ಅಟೆಂಡ್ ಮಾಡಿದಷ್ಟು ನಾವು MCQ ಅಲ್ಲಿ ತರೋಲಿ ಪ್ರಿಪೇರ್ ಆಗ್ಬೋದು ಅನ್ನೋದು ನನ್ನ ಉದ್ದೇಶ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.